ಉಳಿತಾಯವನ್ನು ಉಳಿಸಿ ಸಮುದಾಯಕ್ಕೆ ತನ್ನ ಸೇವೆಯನ್ನು ನೀಡ್ತಾ ಇದ್ದಾರೆ. ಬಟ್ ನಮ್ಮಲ್ಲಿ ಇದುವರೆಗೂ ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ವ್ಯವಹಾರ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ನಮ್ಮ ಮಕ್ಕಳು ಸುರಕ್ಷಿತವಾಗಿತ್ತು. ಹೆಂಗಾಗಿದೆ ಅಂತಂದ್ರೆ ಸುಲಭವಾಗಿ ಅನುಷ್ಠಾನ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂತಹ ಗಣ್ಯಾತಿ ಗಣ್ಯರಿಗೆ ಅವರಿಗೆ ಪ್ರೊಸೀಜರ್ ಏನಿದೆ ಮತ್ತು ಯಾವ ಥರ ಫಾರ್ಮ್ಸ್ ಕೊಡಬೇಕು, ಏನಾದರೂ ಬೇಸಿಕ್ ಮಾಹಿತಿ ಎಲ್ಲ ಇವರೆಲ್ಲ ಬ್ಯಾಂಕ್ ಅಧಿಕಾರಿಗಳು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಆತ್ಮ ಅಂತ ಇರ್ತಾರೆ, ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ಸ್, ಅವರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಅವರಿಗೆ ಒಂದು ಟಾರ್ಗೆಟ್ ಕೊಡಬೇಕು. ಈಗ ನಾವು 3 ಲಕ್ಷ ರೈತರಿಗೆ NPS ಮಾಡಿಸ್ಬೇಕು, ಅವರಿಗೆ ಟಾರ್ಗೆಟ್ ಕೊಡಬೇಕು. ಒಂದು ಕಾಲಮಿತಿ ಒಳಗಡೆ ನಾವು ಎಲ್ಲ ರೈತರಿಗೆ ಒಂದು NPS ಯೋಜನೆ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. 26 ಆದ್ರೆ 24 ವರ್ಷ ಆದರೂ ನಮ್ಗೆ ಯಾರಿಗೂ ಗೊತ್ತಿಲ್ಲ ಆ ಯೋಜನೆ ಬಗ್ಗೆ. ಅದ್ರ ಮೊದಲೇನೈತೆ ಅಂತ ಬರೀ ಸರ್ಕಾರಿ ನೌಕರದಾರಿಗಿತ್ತು. ಆದರೆ ಈಗ ನಮ್ಮ ದೇಶದ 140 ಕೋಟಿ ಜನರಿಗೂ ಇದೊಂದು ಉಪಯುಕ್ತ ಹೋಗ್ಬೋದು ಅಂತೇಳಿ ಇವತ್ತು ನಾವು ನಮ್ಮ ಇಡೀ ದೇಶದಲ್ಲಿ ಕರ್ನಾಟಕ ಆಯ್ಕೊಂಡು ಆ ಕರ್ನಾಟಕದಲ್ಲಿ ನಮ್ಮ ಬೀದರ್ ಜಿಲ್ಲೆಯನ್ನು ಒಂದು ಮೊದಲನೇ ಒಂದು ಪ್ರಯೋಗವಾಗಿ ಏನಪ್ಪ ಅಂತ ಬಂದಿದ್ದಕ್ಕೆ ಬಹಳ ಒಂದು ಸ್ವಾಗತ ಕೊಡ್ತೀವಿ. ಜೊತೆಗೆ ಈ ಒಂದು ಯೋಜನೆ ಏನದಂದ್ರೆ 18 ವರ್ಷದಿಂದ 85 ವರ್ಷದ ವೃದ್ಧದವರೆಗೂ ನೀವು ಸೇವ್ ಮಾಡಬಹುದು. ನೀವು ಪ್ರತಿ ತಿಂಗಳು ಎಷ್ಟು ಮಾಡ್ಬೋದು, 10 ರೂಪಾಯಿಯಿಂದ 10,000ವರೆಗೂ ನೀವು ಸೇವ್ ಮಾಡ್ಬೋದು. ಈ NPS ಅಲ್ಲಿ ಬಹಳ ಜನರು ಸಾರ್ವಜನಿಕರಾಗಿರ್ಬೋದು, ರೈತರಾಗಿರ್ಬೋದು, ಉದ್ಯಮಶೀಲರಾಗಿರ್ಬೋದು ಎಲ್ಲರೂ ಎನ್ರೋಲ್ ಮಾಡಿಕೊಂಡು ಇದರಿಂದ ತಮ್ಮ ಸಂಭಾವ್ಯ ವೃದ್ಧಾಪ್ಯದಲ್ಲಿ ತಮಗೆ ಪಿಂಚಣಿಯನ್ನು ಬರುವಂಥ ಕೆಲಸವನ್ನು ಆಗಲಿ ಎಲ್ರಿಗೂ ಇದರಿಂದ ಸಹಾಯವಾಗಲಿ. ಅಂದರೆ ಅನಿಶ್ಚಿತ, ಅವರು ಬರದಲ್ಲಿ ಕಳ್ಕೊಬೋದು ಅವ್ರ ಆದಾಯನ, ಇಲ್ಲಾಂದರೆ ಅಕಾಲಿಕ ಮಳೆಯಿಂದ ಕಳ್ಕೊಬೋದು. ಸೊ ದಟ್ ಇವರು ಒಂದು ಏನು ತಮ್ಮ ಆದಾಯ ಬರುತ್ತೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಉಳಿಕೆ ಮಾಡಿದ್ರೆ, ಸೇವಿಂಗ್ಸ್ ಮಾಡಿದ್ರೆ ಅವರ ಇಳಿ ವಯಸ್ಸಿನಲ್ಲಿ ಮಕ್ಕಳಿಗೆ ಭಾರ ಹಾಕ್ದಿರ ಒಂದು ಪೆನ್ಷನ್ನ ಪಡ್ಕೋಬೋದಾಗಿದೆ, ತೊಡಗಿಸ್ಬೋದು. ಸೊ ಇಲ್ಲಿ ಆ ಹಣದಿಂದ ನೇರವಾಗಿ ಪಿಂಚಣಿ ಪಡ್ತಕ್ಕಂಥ ಒಂದು ಅವಕಾಶ ಇದೆ. ಸೊ ರೈತರು ತನ್ನ ಒಂದು ಜೀವಿತಾವಧಿಯಲ್ಲಿ ಅಂದರೆ 60 ವರ್ಷ ಒಂದು ತನ್ನ ಹಣವನ್ನು ಇಲ್ಲಿ ತೊಡಗಿಸಿದರೆ ಆ ಹಣದಲ್ಲಿ ಆ ರಿಟರ್ನ್ಸನ್ನು ಬರುವಂಥ ಇದು ಇದೆ. ಈ ಒಂದು ಯೋಜನೆಯಲ್ಲಿ ರೈತರಿಗೆ ಭಾರತ ಸರ್ಕಾರದ ವತಿಯಿಂದ ಹಣದ ಒಂದು ಸುರಕ್ಷತೆ ಮತ್ತು ನಂಬಿಕೆಯನ್ನು ಈ ಒಂದು ಯೋಜನೆ ಮೂಲಕ ಸಿಗ್ತದೆ. Never day without trying we cannot live. Doesn't mean that other disciplines are low. Not like that. So once you understand what it is, that is science, you certainly get through. So that is why you find students particularly develop this habit of scientific analysis, etc. University has grown into a center of learning that attracts here bright minds, dedicated educators, and forward-thinking advisors. So the journey has not been without challenges, but it brought challenges which has strengthened to forget. So we have built academic programs that are relevant and future focused on created opportunity for students from diverse and rural background and strengthened infrastructure and learning environment.
and foster a culture of curiosity, discipline, and innovations.